ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ನಾನಿವತ್ತು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದುಬಿಟ್ಟು ಎನ್ ಟಿ ಸ್ಕ್ಯಾನ್ ಅಂತ ಅಂದರೆ ನ್ಯೂಚಲ್ ಸ್ಕ್ಯಾನ್ ಅಂತ ಕರೀತಾರೆ. ಇದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ವಿಡಿಯೋ ನೋಡಿ. ಕೆಲವೊಬ್ಬರೆಲ್ಲ ಆ್ಯಕ್ಚುಲಿ ನಂದು ಹಳೇ ವಿಡಿಯೋದಲ್ಲಿ ಹಿಂಗೆ ಮಾಡಿದ್ರೆ ಅಂದರೆ 30 ಸೆಕೆಂಡ್ಸು 1 ನಿಮಿಷ ನೋಡ್ತೀರಾ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ಬನ್ನಿ, ಎನ್ ಟಿ ಸ್ಕ್ಯಾನ್ ಬಗ್ಗೆ ನಾನು ಹೆಂಗಂದರೆ ಏನು ಅಂತ ಹೇಳ್ತೀನಿ. ಅದನ್ನು ಯಾವ ವೀಕ್ ಒಳಗಡೆ ಮಾಡ್ತಾರೆ ಪ್ರತಿಯೊಂದು ಕೂಡ ಹೇಳ್ತೀನಿ. ನ್ಯೂಚಲ್ ಸ್ಕ್ಯಾನು ಅಥವಾ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸ್ ಅಂತ ಕರೀತಾರೆ. ಇದನ್ನು ನ್ಯಾಸಲ್ ಬೋನ್ ಸ್ಕ್ಯಾನ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು 9 ವಾರದಿಂದ 13 ವಾರ 6 ದಿನದವರೆಗೂ ಈ ಎನ್ ಟಿ ಸ್ಕ್ಯಾನ್ ಅನ್ನೋದನ್ನು ಮಾಡ್ತಾರೆ. ಎನ್ ಟಿ ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ವ, ನ್ಯೂಚಲ್ ಅಥವಾ ನ್ಯೂಕಲ್ ಅಂತ ಕರೀತಾರೆ, ನ್ಯೂಕಲ್ ಟ್ರಾನ್ಸ್ಲೂಸೆನ್ಸ್ ಅಂತ. ಮತ್ತು ಇದು ಬಂದ್ಬಿಟ್ಟು ಗರ್ಭಕೋಶದಲ್ಲಿ ಬೇಬಿ ಬೆಳೀತಾ ಇರುತ್ತೆ ಅಲ್ವಾ, ಅದರಲ್ಲಿ ಏನಾದರೂ ತೊಂದರೆ ಏನಾದರೂ ಇದ್ದರೆ ಅದನ್ನು ಪರೀಕ್ಷಿಸಲು ಅಥವಾ ನೋಡಲು ಈ ಸ್ಕ್ಯಾನ್ನ ಮಾಡ್ತಾರೆ. ಅಂದರೆ ಬೇಬಿ ಗ್ರೋತ್ ಹೆಂಗಿದೆ ಅಂತ ಹೇಳಿಬಿಟ್ಟು ನೋಡೋದಕ್ಕೆ ಈ ಸ್ಕ್ಯಾನ್ನ ಮಾಡ್ತೀರಿ. ಬನ್ನಿ ನೋಡಿ ಫ್ರೆಂಡ್ಸ್, ಇದು ನನ್ನ ಮಗಂದು ಆ್ಯಕ್ಚುಲಿ ಎನ್ ಟಿ ಸ್ಕ್ಯಾನ್ ರಿಪೋರ್ಟು. ಇದು ಜಿವಿಕ್ ಹಾಸ್ಪಿಟಲಲ್ಲಿ ಮಾಡಿಸಿರುವಂಥದ್ದು. 2021 3 ಡಿಸೆಂಬರಲ್ಲಿ ಮಾಡಿಸಿರುವಂಥದ್ದು. ಎನ್ ಟಿ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಫಸ್ಟ್ ಟ್ರೈಮಿನಿಸ್ಟರ್ ಸ್ಕ್ರೀನಿಂಗ್ ರಿಪೋರ್ಟ್ ಅಂತ ಮಾಡಿದ್ದಾರೆ. ಎನ್ ಟಿ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದರಲ್ಲಿ ಆ್ಯಕ್ಚುಲಿ ಏನೇನು ವಿಸಿಬಲ್ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದೇ ಆ್ಯಕ್ಚುಲಿ ಎನ್ ಟಿ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನೋದು. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಂದು ಆ್ಯಕ್ಚುಲಿ ಡೆಲಿವರಿ ಡೇಟ್ ಬಂದ್ಬಿಟ್ಟು 2nd June ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆ್ಯಕ್ಚುಲಿ ನನ್ನ ಡೇಟ್ ಇದ್ದಿದ್ದು ಆ್ಯಕ್ಚುಲಿ ಎಷ್ಟು ಅಂತ ಅಂದರೆ May 25 ಇದ್ದಿದ್ದು ನಂದು ಡೇಟು. ಸೊ ನೀವು ನೋಡ್ತಾ ಇದ್ದೀರಾ ಅಲ್ಲ, ನಂದು ಲಾಸ್ಟ್ ಪೀರಿಯಡ್ ಬಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 26th August ಅಂತ ಹೇಳ್ಬಿಟ್ಟು. ಆ್ಯಂಡ್ ಫಸ್ಟ್ ಟ್ರೈಮಿನಿಸ್ಟರ್ ಅಲ್ಟ್ರಾಸೌಂಡಲ್ಲಿ ಬಂದ್ಬಿಟ್ಟು ನಾನು ಮಾಡಿಸಿರುವಂಥದ್ದು 13 weeks 5 days ಆಗಿದೆ. ಮತ್ತು ಇಲ್ಲಿ ನೋಡಿ ಆ್ಯಕ್ಚುಲಿ 5th ಇದ್ದು, ಆಮೇಲೆ 2nd ಹೋಯಿತು, ಇದೇ ಥರ ಆಗ್ತಾ ಇರುತ್ತೆ. ಆ್ಯಂಡ್ ಫೈಂಡಿಂಗ್ ಬಂದ್ಬಿಟ್ಟು ಇಲ್ಲಿ ನೋಡಿ ಅಲೈವ್ ಫೆಟಸು ಮತ್ತು ಫೆಟಲ್ ಹಾರ್ಟ್ ಬಂದ್ಬಿಟ್ಟು ವಿಜುವಲ್ಡ್ ಇದೆ ಅಂತ, ಅಂದರೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಫೆಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು 160 BPM ಅಂತ. ಕೆಲವೊಬ್ಬರೆಲ್ಲ ಆ್ಯಕ್ಚುಲಿ 160 BPM ಇದ್ದರೆ ಗಂಡು ಮಗು ಆಗೋಲ್ಲ, ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ 160 BPM ಇದ್ರೂ ಕೂಡ ಗಂಡು ಪಾಪುನೇ ಆಗಿದೆ. ಆ್ಯಂಡ್ CRL ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಎನ್ ಟಿ ಸ್ಕ್ಯಾನ್ದು 2.2 mm ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಪ್ಲಾಸೆಂಟಾ ಬಂದ್ಬಿಟ್ಟು ಪೋಸ್ಟೀರಿಯರ್ ಇದೆ ನನ್ನ ಮಗನಿಗೆ. ಆ್ಯಂಡ್ ಇದು ಅಮೆನೋಟಮಿಕ್ ಫ್ಲೂಯಿಡ್ ಅಂದರೆ ನಮ್ಮದು ಗರ್ಭಕೋಶದ ಒಳಗಡೆ ವಾಟರ್ ಇರುತ್ತಲ್ಲ, ಅದು ನಾರ್ಮಲ್ ಇದೆ ಅಂತ ಹಾಕಿದ್ದಾರೆ. ಆ್ಯಂಡ್ ಇದರಲ್ಲಿ ಏನೇನೆಲ್ಲ ನಾಸಲ್ ಬೋನ್ ಬಂದ್ಬಿಟ್ಟು ಪ್ರೆಸೆಂಟ್ ಇದೆ ಅಂತ ಹಾಕಿದ್ದಾರೆ. ಮತ್ತು ಇಲ್ಲ ಹಾಕಿದ್ದಾರೆ ನೋಡಿ, ಫೆಟಲ್ ಅನಾಟಮಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಬ್ರೈನು ನಾರ್ಮಲ್ ಇದೆ, ಮತ್ತು ಸ್ಪೀನು ನಾರ್ಮಲ್ ಇದೆ, ಮತ್ತು ಹಾರ್ಟು ಇದರಲ್ಲೂ ಕೂಡ ನಾರ್ಮಲ್ ಇದೆ. ಮತ್ತು ಅಡಿಷನಲ್ ಅಬ್ನಾರ್ಮಲ್ ವಾಲ್ ಅಂತ ಹೇಳ್ಬಿಟ್ಟು ಇದು ಕೂಡ ನಾರ್ಮಲ್ಲು. ಸ್ಟೊಮಕ್ ವಿಸಿಬಲ್ ಇದೆ ಅಂತ ಎಲ್ಲ ಹಾಕಿದ್ದಾರೆ. ಮತ್ತು ಬ್ಲಾಡರು ಕಿಡ್ನೀಸು ವಿಸಿಬಲ್ ಇದೆ, ಹ್ಯಾಂಡ್ಸು ಬೋತ್ ವಿಸಿಬಲ್ ಇದೆ, ಫೀಟ್ ಬಂದ್ಬಿಟ್ಟು ಬೋತ್ ವಿಸಿಬಲ್ ಇದೆ ಅಂತ ಹಾಕಿದ್ದಾರೆ. ಇದೇ ಆ್ಯಕ್ಚುಲಿ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಅನ್ನೋದು. ಆ್ಯಂಡ್ ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಕೆಲವೊಂದು ನೋಡಿ. CRL ಯಾವ ಥರ ಇದೆ ಅಂದರೆ ಎನ್ ಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ನಮ್ಮ ಗರ್ಭಕೋಶದೊಳಗಡೆ ಅವರು ಒಂದು ಅನಲೈಸ್ ಮಾಡಿ ನಮಗೆ ರಿಪೋರ್ಟ್ ಕೊಟ್ಟಿರುವಂಥದ್ದು ಈ ಥರ ಇರುತ್ತೆ ಆ್ಯಕ್ಚುಲಿ. ಫಸ್ಟ್ ಟ್ರೈಮಿನಿಸ್ಟರ್ದು ಇದು ಆ್ಯಕ್ಚುಲಿ ರಿಪೋರ್ಟು. ಇದು 13 weeks 5 days ಆಗಿದೆ, ±1 ಅಂತ ಹಾಕಿದ್ದಾರೆ. ಮತ್ತು 3rd ಪೇಜಲ್ಲಿ ಬಂದುಬಿಟ್ಟು ನಿಮಗೆ ಈ ಥರ ಇರುತ್ತೆ. ನೆಕ್ಸ್ಟ್ ಸ್ಕ್ಯಾನಿಂಗ್ ಯಾವಾಗ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. 18 weeksಯಿಂದ 22 weeks ಒಳಗಡೆ ಅನಮಲೈಸ್ ಸ್ಕ್ಯಾನ್ ಅಂತ ಮಾಡಿಸ್ಬೇಕು ಅಂತ ಹಾಕಿದ್ದಾರೆ. ಅವರು ನಮಗೆ ಡೇಟ್ ಕೊಟ್ಟಿದ್ದಾರೆ. 2nd Januaryಯಿಂದ 30 Januaryವರೆಗೂ ಟೈಮ್ ಇದೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಕೆಲವೊಂದು ನಮ್ಮದು ಬಾಡಿ ಅಂದರೆ ನಮ್ಮ ಪಾಪುದು ಏನೇನು ಸ್ಕ್ಯಾನ್ ವಿಸಿಬಲ್ ಇದೆ ಅದನ್ನು ಕೂಡ ಹಾಕಿದ್ದಾರೆ. ಡಿಕ್ಲರೇಷನ್ನು ಹಾಕಿದ್ದಾರೆ, ಹಾಸ್ಪಿಟಲ್ ಡಿಕ್ಲರೇಷನ್ನು ಆಗಿರ್ಬೋದು ಹಾಕಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಬೇಬಿದು ಪಿಕ್ಸು
ಹೊಟ್ಟೆ ಒಳಗಡೆ ನಮ್ಮ ಗರ್ಭಕೋಶದೊಳಗಡೆ ಬೇಬಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ, ನನಗೆ ಕಾಣಿಸ್ತಾ ಇದೆ. ಇದಿಷ್ಟೇ ಆ್ಯಕ್ಚುಲಿ ಒಂದೇ ಶೀಟು, ಇದು ಆ್ಯಕ್ಚುಲಿ ಬೇರೆ ರಿಪೋರ್ಟು. ಈ ಥರ ಇರುತ್ತೆ ಆ್ಯಕ್ಚುಲಿ NT ಸ್ಕ್ಯಾನು. ದಯವಿಟ್ಟು ಯಾರೆಲ್ಲ ಮಿಸ್ ಮಾಡಿದಿರಾ ಹೋಗಿ ಮಾಡಿಸಿ. ಇದಕ್ಕೆ 13 ವೀಕ್ಸು 6 ಡೇಸ್ವರೆಗೂ ಟೈಮ್ ಇರುತ್ತೆ. 9 ವೀಕ್ಸಿಂದ ಸ್ಟಾರ್ಟ್ ಆಗುತ್ತೆ ಈ NT ಸ್ಕ್ಯಾನ್ ಅನ್ನೋದು. ದಯವಿಟ್ಟು ಹೋಗಿ ಮಾಡಿಸಿ. ಆ್ಯಂಡ್ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.